ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ IPL ಇಂದ ಅಫಿಷಿಯಲಿ ಔಟ್. ಇವತ್ತು ರಾಜಸ್ಥಾನ್ ರಾಯಲ್ಸ್ IPL ಇಂದ ಅಫಿಷಿಯಲಿ ಔಟ್. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ಥ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಓಹೋ, ರಾಜಸ್ಥಾನ್ ರಾಯಲ್ಸ್ ನಾವು ಲಾಸ್ಟ್ ಮ್ಯಾಚ್ ಇವರು ಗೆದ್ದದ್ ನೋಡಿ, ಹೇ ವಾವ್ ಏನೊಂದು ಮಾಡಿ ಹಾಕ್ತಾರೆ ಅಂತ ಅಂದ್ಕೊಂಡ್ರೆ ಇವತ್ತು ಮಾಡಿ ಹಾಕಿದ್ರು. 100 ರನ್, ಕೇವಲ 100 ರನ್ನಿಂದ ಮುಂಬೈ ಇಂಡಿಯನ್ಸ್ ಎದುರು ಔಟ್, ಸೋತ್ರು. ಆ್ಯಂಡ್ ಈ ಒಂದು ಸೋಲಿನಿಂದಾಗಿ ಒಫಿಷಿಯಲಿ CSK ಥರ RR ಕೂಡ, ರಾಜಸ್ಥಾನ್ ರಾಯಲ್ಸ್ ಕೂಡ ರಾಯಲ್ ಆಗಿ ಈ ಒಂದು IPL ಪ್ಲೇ ಆಫ್ ರೇಸಿನಿಂದ ಒಫಿಷಿಯಲಿ ಔಟ್ ಆಗಿದೆ. ಒಂದು ಕಾಂಪಿಟೇಷನೇ ಇಲ್ಲ. ಇವತ್ತಿನ ಮ್ಯಾಚ್ ನೋಡಿದಾಗ ಈ ಒಂದು ಮುಂಬೈ ಇಂಡಿಯನ್ಸ್ ಇದು ಒಂದು ಸತತ ಒಂದು ಇವರದು ವಿನ್ನಿಂಗ್ ಸ್ಟ್ರೀಕ್ ನಡೀತಾ ಉಂಟಲ್ಲ, ಇವರು ಆಡ್ತಿರೋಂಥ ಆಟ ನೋಡುವಾಗ, ಇವರ ಒಂದು ಕಾನ್ಫಿಡೆನ್ಸ್ ನೋಡುವಾಗ, ಇವರನ್ನು ಇನ್ನು ಹೇಗೆ ಮಾರೆ ಸೋಲಿಸ್ಲಿಕ್ಕೆ ಆಗ್ತದ ಅಂತ ಯಾಕೋ ನಮಗೆ ಡೌಟ್ ಬರ್ತಾ ಉಂಟು. ಸೀರಿಯಸ್ಲಿ, ಒಬ್ಬ ಏನು ಮಾರ್ರೆ ಟೀಮ್ ಆಗಿ ಆಡ್ತಾ ಇದ್ದಾರೆ, ಭಯಂಕರ ಫಾರ್ಮಲ್ಲಿದ್ದಾರೆ, ಗುಣಕ್ಕೆ ಮತ್ಸರವೇ ಇಲ್ಲ, ಸೂಪರ್ ಆಗಿ ಆಡ್ತಾ ಇದ್ದಾರೆ. ಅದು ನಾವು ಒಪ್ಪಿಕೊಳ್ತೇನೆ, ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡ್ತಾ ಇದ್ದಾರೆ ಮಾರೆ. ಇವರನ್ನು ಸೋಲಿಸ್ಬೇಕಂತಂದ್ರೆ ಒಪೋನೆಂಟ್ ಟೀಮು ಅವರ ಎ ಗೇಮ್ ಅಲ್ಲ A+ ಗೇಮ್ ಆಡಬೇಕು ರೈಟ್ ನಾವು, ಅಥವಾ ಇವರು ಒಂಚೂರು ಕೆಟ್ಟದಾಗಿ ಆಡಬೇಕು. ಇವರು ಕೆಟ್ಟದಾಗಿ ಆಡೋದು ಡೌಟ್ ಅಂತ ಅನಿಸ್ತಾ ಉಂಟು. ಎಲ್ಲರೂ ಸಹ ಫಾರ್ಮಿಗೆ ಬಂದಿದ್ದಾರೆ. ಯಾರಿಗೆ ಔಟ್ ಆಫ್ ಫಾರ್ಮ್ ಯಾರಂತ ದುರ್ಬಿನ್ ಹಾಕಿ ಹುಡುಕಬೇಕು, ಯಾರು ಔಟ್ ಆಫ್ ಫಾರ್ಮೇ ಕಾಣ್ತಿಲ್ಲ ಮಾರೆ. ಆಸ್ ಅ ಟೀಮ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಮುಂಬೈ ಬರೋಬ್ಬರಿ 217 ರನ್ ಚಚ್ಚಿದ್ರು, ಹೋದದ್ದು 2 ವಿಕೆಟ್. ಓಪನರ್ಸ್ ಇಬ್ರು ಔಟ್ ಅಷ್ಟೇ. ಮತ್ತೆ ಏನು ವಿಕೆಟ್ ಹೋಗ್ಲಿಲ್ಲ, ಒಂದು ಕ್ಷಣ ಕೂಡ ಒಂದು ಟೆನ್ಷನ್ ಆಗಲಿಲ್ಲ. ಆ್ಯಂಡ್ ರೋಹಿತ್ ಶರ್ಮಾ ಅವ್ರದ್ದು ಈ ರೇಂಜಿಗೆ ಕನ್ಸಿಸ್ಟೆನ್ಸಿ, ಒಂದು ಫಾರ್ಮಿಗೆ ಬರೋದು ಒಂದು ದೊಡ್ಡ ವಿಷಯ. ಅದಾದಮೇಲೆ ಈ ರೇಂಜಿಗೆ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಅದು ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತದೆ. ಫ್ರಾಂಚೈಸಿಗಾಗಿರ್ಬೋದು, ಓನರ್ಸಿಗಾಗಿರ್ಬೋದು, ಆ್ಯಂಡ್ ಫ್ಯಾನ್ಸಿಗಾಗಿರ್ಬೋದು. ಲಾಸ್ಟ್ 4 ಮ್ಯಾಚಲ್ಲಿ 350, ಸೂಪರ್ ಮಾರೆ. ಇವತ್ತು 36 ಬಾಲಿಗೆ 53 ರನ್ ನೋಡಿದ್ರು ರೋಹಿತ್ ಶರ್ಮಾ ಅವರು. ಹಾಗೇನೆ ಆ ಕಡೆಯಿಂದ ರಿಕಲ್ಟನ್ ಕೂಡ ಒಂದು ಒಳ್ಳೆಯ ಲಯಕ್ಕೆ ಬಂದಿದ್ದಾರೆ. ಅವರು ಸಹ ಇವತ್ತು ಚಚ್ಚಿದ್ರು 38 ಬಾಲಿಗೆ 61 ರನ್. ಒಳ್ಳೆ ಪಾರ್ಟ್ನರ್ಶಿಪ್ ಅಂತು. ಅವರಿಬ್ಬರು ಔಟ್ ಆದ್ಮೇಲೆ ಬಟ್ ಏನು ಗೊತ್ತುಂಟು ಶಾಕಿಂಗ್, ಇವತ್ತು ರೋಹಿತ್ ಶರ್ಮಾ ಅವರು 6 ಹೊಡಿಲಿಲ್ಲ ಅಣ್ಣ. ಅಂದ್ರೆ ಎಂತ ಇದು, ವರ್ಲ್ಡ್ ಎಂಡ್ ಆಗ್ತಾ ಉಂಟು ಎಂತ ಗೊತ್ತೇ. ಇಲ್ಲದ್ರೆ ಇವರು 50 ಹೊಡೆದ್ರೆ ಅಟ್ಲೀಸ್ಟ್ ಒಂದು 2 6, ಅಟ್ಲೀಸ್ಟ್ ಒಂದು 6 ಅಲ್ಲಿ ಅವ್ರದ್ದೊಂದು ಡೀಪ್ ಸ್ಕ್ವೇರ್ ಲೆಗ್ ಅಥವಾ ಫೈನ್ ಲೆಗ್ ಕಡೆಗೆ ಒಂದು ಪುಲ್ ಶಾಟ್ ಪಟಾರ್ ಅಂತ ಒಂದು 6 ಬರ್ತಿತ್ತಲ್ಲ. 9 4 ಹೊಡೆದಿದ್ದಾರೆ, ಒಂದು 6 ಇಲ್ಲ. ನನಗೆ ಶಾಕ್, ಇದೇಗೆ ಹೀಗೆ ಸಾಕ್ತದ ಅದು ಸರ್ ರೋಹಿತ್ ಶರ್ಮಾ ಹೊಡೆದು ಅಂತ. ಅದೊಂದೇ ಆಶ್ಚರ್ಯ ಆದದ್ದು. ಅವ್ರಿಬ್ರು ಔಟ್ ಆದ್ಮೇಲೆ ಅವರಿಬ್ರು ಕ್ವಿಕ್ ಆಗಿ ಔಟ್ ಆದ್ರು. ಒಂದು 12th ಓವರ್ 13th ಓವರಲ್ಲಿ ಇಬ್ರು ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದಾಗೆ. ಒಂದು ತೀಕ್ಷ್ಣ ಅವರ ಬೌಲಿಂಗಲ್ಲಿ ರಿಕಲ್ಟನ್ ಅವರು ಬೌಲ್ಡ್ ಆದ್ರು. ನೆಕ್ಸ್ಟ್ ಅವರ ಕ್ಯಾಪ್ಟನ್, ಈಗಿನ ಕ್ಯಾಪ್ಟನ್, ಪರ್ಮನೆಂಟ್ ಕ್ಯಾಪ್ಟನ್ ಅಂತ ನಾನು ಹೇಳೋದಿಲ್ಲ, ಬಟ್ ಈಗ ಅವರೇ ಕ್ಯಾಪ್ಟನ್ ಆಗಿರೋದು. ಸ್ಯಾಮ್ಸನ್ ಅವರು ಫಿಟ್ ಇಲ್ಲ, ಅವರು ಇಂಜೂರ್ಡ್ ಆಗಿ ಹೊರಗಡೆ ಕುತ್ಕೊಂಡಿದ್ದಾರೆ. ಸೊ ಪರಾಗ್ ಅವರು ಕ್ಯಾಪ್ಟನ್. ಅವರ ಒಂದು ಓವರಲ್ಲಿ ಯಾರು ನಮ್ಮ ರೋಹಿತ್ ಶರ್ಮಾ ಅವರು ಔಟ್ ಆದರು. ಅದಾದ ಮೇಲೆ ಶುರುವಾಯಿತು ನೋಡಿ ಇಲ್ಲಿ. ಅಂದರೆ ಏನು ರನ್ಗತಿ ಸ್ಲೋ ಆಗಿರಲಿಲ್ಲ, ರನ್ಗತಿ ಇನ್ನೊಂಚೂರು ಫಾಸ್ಟ್ ಆಗಿದ್ದು ಈ 2 ವಿಕೆಟ್ ಬಿದ್ದ ಮೇಲೆ. ಆ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಹೊಡಿತಿದ್ದಾರೆ ಡಮ್ 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 ಅಂತ, ಈ ಕಡೆಯಿಂದ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಹೊಡಿತಿದ್ದಾರೆ. ಇಬ್ರು ಸಹ ಮಾತಾಡಿಕೊಂಡು ಬಂದಿದ್ರು ಅಂತ ಅನಿಸ್ತದೆ. ಗೆಳೆಯ ನೀನು ಎಷ್ಟು ಬಾಲಲ್ಲಿ ಎಷ್ಟು ರನ್ ಹೊಡಿತೀನಿ, ನಾನು ಸಹ ಅಷ್ಟೇ ಹೊಡಿತೇನೆ, ಇದು ಪ್ರಮಾಣ ಅಂತ ಹೇಳ್ಕೊಂಡು ಇಬ್ರು ಸಹ 23 ಬಾಲ್ ಆಡಿದ್ರು. ಇಬ್ರು ಸಹ 48 ರನ್ ಹೊಡೆದ್ರು. ಕ್ರೇಜಿ. ಆ್ಯಂಡ್ ಈ IPL ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು 11 ಮ್ಯಾಚ್ ಏನಾಯ್ತಲ್ಲ ಮುಂಬೈದು, 11 ಇನ್ನಿಂಗ್ಸ್ ಅಲ್ಲಿ ಕೂಡ ಸೂರ್ಯಕುಮಾರ್ ಯಾದವ್ ಅವರು 25 ರನ್ಗಿಂತ ಜಾಸ್ತಿ ಹೊಡೆದಿದ್ದಾರೆ. ಎಂತ ಕನ್ಸಿಸ್ಟೆನ್ಸಿ ಮಾರ ಇದು. ಕೋಇನ್ಸಿಡೆನ್ಸಾ ಕನ್ಸಿಸ್ಟೆನ್ಸಿನ ನಂಗೆ ನನ್ನ ಪ್ರಕಾರ ಇದು ಕೋಇನ್ಸಿಡೆನ್ಸ್ ಅನ್ನೋದಕ್ಕಿಂತ ಸಹ ಕನ್ಸಿಸ್ಟೆನ್ಸಿ. 11 ಇನ್ನಿಂಗ್ಸ್ ಅಲ್ಲಿ ಸಹ 25ಕ್ಕಿಂತ ಜಾಸ್ತಿ. ಸೂಪರ್. ನಾ ಮತ್ತೆ ಹೇಳಿದ ಕೂಡಲಿಗೆ ನೆಕ್ಸ್ಟ್ ಮ್ಯಾಚಲ್ಲಿ ಹಾಗೆ ಕಡಿಮೆಗೆ ಔಟ್ ಆಗಿದೆ ಇಲ್ಲ, ಒಳ್ಳೆ ಪರ್ಫಾರ್ಮ್ ಮಾಡಲಿ ಮಾರ. ನಮ್ಮ ಪ್ಲೇಯರ್ಸ್, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಿದಷ್ಟು ನಮ್ಗೆ ಖುಷಿಯೇ ಬಿಡಿ. ಆ್ಯಂಡ್ ನಮ್ಮ T20 ಕ್ಯಾಪ್ಟನ್ ಮಾರ ಅವರು. ಸೊ ಸೂಪರ್ ಆಗಿ ಡಾಮ್ 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 ಅಂತ ಹೊಡೆದು 217 ರನ್ನಿಗೆ ಕೇವಲ 2 ವಿಕೆಟ್. ರಾಜಸ್ಥಾನ ವಿನ್ ಆಗಬೇಕು ಅಂತಂದ್ರೆ, ಅಂದರೆ ಈ ಒಂದು IPL ರೇಸಲ್ಲಿ, ಪ್ಲೇ ಆಫ್ ರೇಸಲ್ಲಿ ಅವರು ಇರಬೇಕು ಅಂತಿದ್ರೆ ಎಲ್ಲ ಮ್ಯಾಚ್ ವಿನ್ ಆಗಬೇಕಿತ್ತು. ಆ್ಯಂಡ್ ಅವರ ಚೇಸ್ ನೋಡಿ, ನಾ ಅದಕ್ಕೆ ಹೇಳೋದು, ಸುಮಾರು ಸಲ ಹೇಳಿದ್ದೇವೆ ಈ ಚಾನಲಲ್ಲಿ ಸಹ, ಅಥವಾ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಏನು ಕ್ರಿಕೆಟಲ್ಲಿ ಒಂದು ಮ್ಯಾಚಲ್ಲಿ ಹೀರೋ ಆದವನು ನೆಕ್ಸ್ಟ್ ಮ್ಯಾಚಲ್ಲಿ 0 ಆಗಬಹುದು. ಕ್ರಿಕೆಟಲ್ಲಿ ಎಲ್ಲ ಆಗ್ತದೆ, ಏರಿಳಿತ ಇದ್ದದ್ದೇ. ಯಾಕೆ ಈ ಮಾತು ಹೇಳ್ತಾ ಇರೋದು ಅಂತಂದರೆ, ಬೆಸ್ಟ್ ಎಕ್ಸಾಂಪಲ್
ವೈಭವ್ ಸೂರ್ಯವಂಶಿ ಲಾಸ್ಟ್ ಮ್ಯಾಚಲ್ಲಿ 35 ಬಾಲಿಗೆ 100. ಅಮ್ಮ ದೇವ, ಎಂಥದ ಇದು, ಹೇ 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 ಇವತ್ತು ಎಂಥದ ಅಣ್ಣ ಇದು. 0 2 ಬಾಲಿಗೆ 0. ಅದಕ್ಕೆ ಹೇಳೋದು ಕೆಲವೊಂದ್ಸಲ ಏನು ಆ ಒಂದು ಸಾಧನೆಯ ಶಿಖರ. 35 ಬಾಲಿಗೆ 100 ಹೊಡೆದಾಗ ಇಡೀ ದೇಶವೇ ಖುಷಿ ಪಟ್ಟಿತ್ತು. ಯಾರು ಸಹ ಅಸೂಯೆ ಪಡಲಿಲ್ಲ, ಖುಷಿ ಪಟ್ಟಿತ್ತು. ಎಂತ 14 ವರ್ಷದ ಹುಡುಗ ಹೊಡೆದದ್ದು ಅದ್ಭುತ, ಅಮೋಘ, ಆಶ್ಚರ್ಯ ಅಂತ ಹೇಳ್ಕೊಂಡು. ಇವತ್ತು ಅದ್ಭುತ ಮತ್ತು ಅಮೋಘ ಇರಲ್ಲ, ಆಶ್ಚರ್ಯ ಇತ್ತು. 0ಗೆ ಔಟ್. ಇನ್ನು ವರ್ಷ ಆಗ್ತಾ ಆ ಒಂದು ಎಂತ ಹೇಳೋದು, ಅವರ ವಿಕೆಟಿಗೆ ಪ್ರೈಸ್ ಅಂತ ಇರ್ತದಲ್ಲ, ಅದು ಕೊಡ್ಲಿಕ್ಕೆ ಕಲಿತಾರೆ. ಎಸ್, ಟಾರ್ಗೆಟ್ ಇದ್ದದ್ದು 218, ಬಾಲ್ ವೇಸ್ಟ್ ಮಾಡುವಾಗಿಲ್ಲ. ಬಟ್ ಆದ್ರೂ ಕೂಡ ಒಂದು ಚಿಕ್ಕ ಸಣ್ಣ ತಾಳ್ಮೆ ಒಂದು ಮನುಷ್ಯನಿಗೆ ಬೇಕಾಗ್ತದೆ. ಅದೇನು 318 ಅಲ್ಲ, ಹೊಡಿಬಹುದು. ಒಂಚೂರು ತಾಳ್ಮೆ ಬೇಕು. ಎಲ್ಲ ಬಾಲ್ಗೆ ನಾನು 6 ಹೊಡಿತೇನೆ ಅಂತಂದ್ರೆ ಆಗೋದಿಲ್ಲ. ಆಗ್ಬೋದು 6 ಬಾಲಿಗೆ 6 6. ಮುಂದೆ ಯಾವುದೋ ಒಂದು ಇನ್ನಿಂಗ್ಸಲ್ಲಿ ವೈಭವ್ ಸೂರ್ಯವಂಶಿ ಅವರು ಹೊಡಿಬೋದು. ದಿನ 6 ಬಾಲಿಗೆ 6 6 ಹೊಡಿಲಿಕ್ಕೆ ಆಗ್ತದಾ? ಇಲ್ಲ. ಇವತ್ತು ಹಾಗೆ ಪಟಾರ ಅಂತ 6 ಹೊಡಿಲಿಕ್ಕೆ ಹೋದ್ರು. ಅಲ್ಲಿ ಮಿಡೋನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಅವರಿಗೆ ಬೇಜಾರಾಯ್ತು, ಅವ್ರ ಮುಖವರು ನಮಗೆ ಬೇಜಾರಾಯ್ತು. ಒಂಚೂರು ತಾಳ್ಮೆ ವಹಿಸ್ಬೋದಿತ್ತಲ್ಲ. ಅರ್ಜೆಂಟ್ ಮುಖ್ಯ, ಬಟ್ ಲೈಫ್ ಇಡೀ ಅರ್ಜೆಂಟ್ ಆದ್ರೆ ಹೇಗೆ ಮರ್ರೆ? ಇನ್ನಿಂಗ್ಸ್ ಇಡೀ ಅರ್ಜೆಂಟ್ ಇದ್ರೆ ಹೇಗೆ? ಡಕ್ ಔಟ್ ಆದರು, ಭಾರಿ ಬೇಜಾರಾಯಿತು. ಲಾಸ್ಟ್ ಮ್ಯಾಚಲ್ಲಿ 100 ಹೊಡೆದದ್ದು ಏನು ರೆಕಾರ್ಡ್, IPL ರೆಕಾರ್ಡ್, ಹಾಗೆ ಹೀಗೆ. ಇವತ್ತು ನೋಡಿದರೆ 0ಗೆ ಔಟು. ಬಟ್ ರಾಜಸ್ಥಾನ್ ಬರೀ ವೈಭವ್ ಸೂರ್ಯವಂಶಿ ಅಲ್ಲ, ಎಲ್ಲರೂ ಆಡಿದ್ದು ನೋಡಿ ತಲೆ ಆಡೋಕ್ಕೆ ಎಂತ ಆಡ್ತಾ ಇದ್ದೀರಿ ಅಣ್ಣ? ಬರ್ತಾರೆ, ಒಟ್ಟು ಹಾ ಅಂತ ಬೀಸ್ತಾರೆ, ಔಟ್ ಆಗ್ತಾರೆ, ಅಂತ ಬೀಸ್ತಾರೆ, ಔಟ್ ಆಗ್ತಾರೆ. 2 6 ಹೊಡೆದಿದ್ರು ಯಾರು, ಜೈಸ್ವಾಲ್ ಅವರು, ಬೋಲ್ಟ್ ಅವರು ಓವರಲ್ಲಿ. ಏನು 6.6 ಬಂತು, 12 ರನ್ ಬಂತು. ಓಕೆ, ಇನ್ನೊಂದು ಚೂರು ಸ್ಲೋ ಡೌನ್ ಇಲ್ಲ, ಮತ್ತೊಂದು 6 ಹೊಡೆದಕ್ಕೆ ಹೋದ್ರು, ಡಮ್ ಅಂತ ಬೋಲ್ಡ್. ಪರಾಗ್ ಅವ್ರದ್ದು ಅವರು ಪ್ಲಾನ್ ಮಾಡ್ಕೊಂಡು ಬಂದಿದೆ ಅಂತ ಕಾಣ್ತದೆ. ಬುಮ್ರಾ ಅವರು ಬೌನ್ಸರ್ ಹಾಕುವ, ಹೊಡೆದ್ರೆ ಹೊಡಿತಾನೆ. ಬಟ್ ಪಕ್ಕ ಒಂದು ಬಾಡಿ ಲೈನ್ ಬೌನ್ಸರ್ ಹಾಕಿದ್ರೆ, ಇಲ್ಲಿ ಹಾಕಿದ್ರೆ ರೂಮ್ ಸಿಗದಿದ್ದಾಗ ಹೊಡಿಲಿಕ್ಕೆ ಹೋಗಿ ಎಜ್ಜಾಗಿಲ್ಲ, ಔಟ್ ಆಗ್ಬೋದು. ಹಾಗೆ ಆಯಿತು. ಈಗ ಇಲ್ಲಿ ಬಾಲ್ ಹಾಕಿದ್ರು, ಅವ್ರಿಗೆ ಬೀಸ್ಲಿಕ್ಕೆ ಒಂದು ರೂಮ್ ಇರಲಿಲ್ಲ, ಅಷ್ಟು ಬಿಡ್ತಿರ್ಲಿಲ್ಲ. ಆದರೂ ಸಹ ಇಲ್ಲ, ನಾನು ಇದೇ ಶಾಟ್ ಹೊಡಿತೇನೆ ಅಂತ ಹೊಡಿಲಿಕ್ಕೆ ಹೋದ್ರು. ಮೇಲೆ ಬಾಲ್ ಆಯಿತು, ಕ್ಯಾಚ್. ಹೆಟ್ಮೇರ್, ನಮಸ್ಕಾರ ಅಣ್ಣ. ನನ್ನ ಒಂದು ವಿವೇಚನೆಗೆ ಮೀರಿದಂತಹ ಕೆಲವೊಂದು ಆಟಗಳು ನಡೆದಾಗ ಸರಿ ಆಯ್ತು, ವಾಕ್ಯ ಜೈ ಅಂತ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಫೀಲ್ಡ್ ಆ ಥರ ಸೆಟ್ ಮಾಡಿದ್ದಾರೆ. ಅಣ್ಣನಿಗೆ ಇಲ್ಲಿ ಬಾಲ್ ಹಾಕೋ ಪಟಾರ್ ಅಂತ ಹೊಡಿತಾರೆ, ಅಲ್ಲಿ ಕರೆಕ್ಟ್ ಫೀಲ್ಡರ್ ಪ್ಲೇಸ್ ಮಾಡುವ ಅಂತ. ಐ ಥಿಂಕ್ ಸಿಲ್ಲಿ ಮಿಡ್ ಆಫ್ ಅಂತ ಅನ್ನಿಸ್ತದೆ. ಸಿಲ್ಲಿ ಆ ಒಂದು ರೀಜನ್ ನನಗೆ ಕರೆಕ್ಟಾಗಿ ನೆನಪೋಯ್ತು. ಆ ಫೀಲ್ಡ್ ಪ್ಲೇಸ್ಮೆಂಟಿಗೆ ಎಂತ ಹೇಳ್ತಾರೆ ಅಂತ. ಅದು ಒಂಥರ ವಿಚಿತ್ರ ಫೀಲ್ಡ್ ಪ್ಲೇಸ್ಮೆಂಟ್. ಅಲ್ಲೆಲ್ಲ ನಿಲ್ಲಿಸಿದ್ರು. ಫಸ್ಟ್ ಬಾಲ್ ಮಾರ್ರೆ, ಒಂದು ಪೇಷನ್ಸ್ ಎಂತೆಲ್ಲ ಹಂಗೆ ಬೀಸ್ಲಿಕ್ಕೆ ಹೋಗಿ ಇದು ಬುಮ್ರಾ ಅವರ ಬಾಲಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿತ್ತು. ನಿತೀಶ್ ರಾಣ್ ಅವರು 6 ಹೊಡ್ಲಿಕ್ಕೆ ಹೋಗಿ ಅದಾದ್ರೂ ಓಕೆ, ಏನೊಂದು ಇಂಟೆಂಟ್ ಇತ್ತು, ಇನ್ನೊಂದು ಚೂರು ದೂರ ಹೋಗಿದ್ರೆ 6 ಆಗ್ತಾ ಇತ್ತು ಅಂತ. ಎಲ್ಲರೂ ಕೂಡ ಹೋದ ಪುಟ್ಟ ಎಂತ 12 ಓವರಿಗೆ 9 ವಿಕೆಟ್ ಹೋಗಿ ಆಗಿದೆ. 12 ಓವರಿಗೆ 9 ವಿಕೆಟ್ ಹೋಗಿ ಆಗಿದೆ. ಕೊನೆಗೆ ಇನ್ನೊಂದು ಲಾಸ್ಟ್ ವಿಕೆಟ್ ಹೋಗ್ಲಿಕ್ಕೆ ಆಯ್ತಾ ಇದ್ದು. ಬೇಗ ಹೋಗ್ಲಿ ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ಮಲಗುವ ಮಾರ ಅಂತ. 117ಕ್ಕೆ ಆಲ್ ಔಟ್, 100 ರನ್ಗಳ ಹೀನಾಯ ಸೋಲು. ಬೋಲ್ಟ್ ಅವರಿಗೆ 3 ವಿಕೆಟ್, ದೀಪಕ್ ಚಹರ್ ಅವರಿಗೆ 1 ವಿಕೆಟ್, ಬುಮ್ರಾ ಅವರಿಗೆ 2 ವಿಕೆಟ್, ಕರಣ್ ಶರ್ಮಾ ಅವರಿಗೆ 3 ವಿಕೆಟ್. ಕೊನೆಗೆ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಹಾಕಿದ್ದೆ 1 ಓವರಲ್ಲಿ ಫಸ್ಟ್ ಬಾಲಲ್ಲಿ ವಿಕೆಟ್ ತೆಗೆದಿದ್ರು. 117ಕ್ಕೆ ಆಲ್ ಔಟ್. 30 ರನ್ ಹೊಡೆದಂತಹ ಜೋಫ್ರಾ ಆರ್ಚರ್, ಅವ್ರ ಹೈಯೆಸ್ಟ್ ರನ್. ಅದು ಅವರ ಕೆಲಸವಾ? ಬೌಲರ್ ಹೈಯೆಸ್ಟ್ ರನ್ ಅಂತಂದ್ರೆ ಎಂತ ಒಂದು ನಾಚಿಕೆಗೇಡಿನ ಸಂಗತಿ. ಎಂತ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡಲಿಲ್ಲ. ರಾಜಸ್ಥಾನ ಒಂದು ಫ್ರಾಂಚೈಸಿ ಈ ಸಲದ ಒಂದು ದೊಡ್ಡ ತಲೆನೋವಾದ ಎಂತ ಗೊತ್ತುಂಟಾ? ರಿಟೈನ್ಡ್ ಪ್ಲೇಯರ್ಸ್. ಜೈಸ್ವಾಲ್ ಬಿಟ್ಟರೆ ಯಾರು ಕೂಡ ಆಡಲಿಲ್ಲ ರಿಟೈನ್ಡ್ ಪ್ಲೇಯರ್ಸ್. ಸ್ಯಾಮ್ಸನ್ ಅವರು ಆಡಿದ್ದು ಮ್ಯಾಚ್ಗಳೇ ಕಡಿಮೆ. ಇಂಜುರ್ಡು ಫಸ್ಟ್ 3 ಮ್ಯಾಚ್ ಅದು ಗೊತ್ತಿಲ್ಲ, ಇದು ಬೇಕಂತ ಮಾಡಿಸ್ತಾ ಇದ್ದದ್ದ ಎಂತಂದು ಗೊತ್ತಿಲ್ಲ. ಯಾಕಂತಂದ್ರೆ ನೋಡಿ, ಫಸ್ಟ್ 3 ಮ್ಯಾಚ್ ಅವರು ಆಡಿದ್ದಲ್ಲಿ ಗುವಾಹಟಿ ಅದು ಏನು ರಾಜಸ್ಥಾನಿದು ಸೆಕೆಂಡ್ ತವರೂರಂತೆ. ಹಾಗೆ ಹೀಗೆ ಗುವಾಹಟಿ ಅದು ಎಲ್ಲಿರೋದು? ಅಸ್ಸಾಂ ಅಲ್ಲ, ಕರೆಕ್ಟ್ ಅಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಆ್ಯಂಡ್ ಇವರು ಅಸ್ಸಾಂ ಅವರು, ರಿಯಾನ್ ಪರಾಗ್ ಅವರು ಅಸ್ಸಾಂ ಅವರು. ಸೊ ಒಂದು ಹೋಮ್ ಕ್ರೌಡ್ ಎದುರು ಪರಾಗ್ ಅವ್ರನ್ನ ಕ್ಯಾಪ್ಟನ್ ಮಾಡಿಸಿ ಇವರನ್ನು ಬರೀ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರೆ ಹೇಗಿರ್ತದೆ ಅಂತ ಹಾಗೆ ಮಾಡಿದರೆ ಏನೋ ಸುಮ್ಮನೆ ಹೇಳಿರ್ಬೋದು, ಕೈ ಅವರಿಗೆ ಅಷ್ಟು ಫಿಟ್ ಇಲ್ಲ ಹಾಗೆ ಅಂತ, ನಂಗೆ ಗೊತ್ತಿಲ್ಲ, ಸುಮ್ಮನೆ ಗೆಸ್ ಮಾಡ್ತಾ ಇರೋದು.
ಸೊ 3 ಮ್ಯಾಚ್ ಗುವಾಹಟಿಯಲ್ಲಿ ಸ್ಯಾಮ್ಸನ್ ಅವ್ರನ್ನ ಬರೀ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರು, ಪರಾಗನ ಕ್ಯಾಪ್ಟನ್ ಅಂತ. ಅದಾದ್ಮೇಲೆ ಜೈಪುರಿಗೆ ಶಿಫ್ಟ್ ಆದ ಕೂಡಲೇ ಸ್ಯಾಮ್ಸನ್ ಅವರು ಕ್ಯಾಪ್ಟನ್ ಆದರು. ಅದಾದ್ಮೇಲೆ ಸ್ಯಾಮ್ಸನ್ ಅವರಿಗೆ ಇಂಜುರಿ ಅಂತ ಆಯಿತು, ಅವ್ರಿಗೆ ಇಲ್ಲ, ಅವರು ಪ್ಲೇಯಿಂಗ್ 11 ಇಲ್ಲ. ಜೈಸ್ವಾಲ್ ಒಬ್ರು ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ದಾರೆ ರಿಟೈರ್ಡ್ ಪ್ಲೇಯರ್ಸ್ ಅಲ್ಲಿ. ಪರಾಗ್ ಬಿಗ್ ಫೇಲ್ಯೂರು, ದೊಡ್ಡ ಇನ್ನಿಂಗ್ಸ್ ಅಂತ ಇಲ್ಲ, ಚಿಕ್ಕ 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 ಇನ್ನಿಂಗ್ಸ್ ಬರ್ತದೆ ಹೌದು, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೊಡಿತಿದ್ದಾರೆ. ಬಟ್ ಓವರ್ ಆಲ್ ಎಂಥರ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಉಂಟಾ? ಇಲ್ಲ. ಹೆಟ್ಮೇರ್ ಮತ್ತು ಧ್ರುವ್ ಜುರೇಲ್ ಜೈ ನಮಸ್ಕಾರ, ನಾ ಮಾತೇ ಆಡೋದಿಲ್ಲ. ಅಂದ್ರೆ 0 ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸೇ ಇಲ್ಲ. ಸಂದೀಪ್ ಶರ್ಮಾ ಭಾರಿ ಶಾಕಿಂಗ್, ಪರ್ಫಾರ್ಮೆನ್ಸೇ ಇಲ್ಲ ಈ ಸಲ. ಸೊ ರಿಟೈನ್ಡ್ ಪ್ಲೇಯರ್ಸೇ ಆಡದಿದ್ರೆ ಆಬ್ವಿಯಸ್ಲಿ ಈ ಥರದ ಒಂದು ಸೋಲುಗಳು, ಎಲಿಮಿನೇಷನ್ಗಳು ಕಟ್ಟಿಟ್ಟ ಬುತ್ತಿ. ಚಾಲನ್ನು ಬಿಟ್ಟರು, ವಾವ್ ಎಂತ ಒಂದು ಬಟ್ಲರ್ ಅವರನ್ನು ಬಿಟ್ಟರು, ವಾವ್ ಅಷ್ಟೇ. ನಮ್ಗೆ ಅಂದರೆ ಏನಂತ ಹೇಳಿ ನಮ್ಮ ವಿವೇಚನೆಗೆ ಮೀರಿದ್ದು. ಸೊ ಅಫಿಷಿಯಲಿಗೆ ಔಟ್ ಆಗಿದ್ದಾರೆ. ನಿನ್ನೆ CSK ಅವರು ಔಟ್ ಆಗಿದ್ರು. ನಾನು ಹೇಳಿದ್ದೆ ವಿಡಿಯೋ ಬರೋದಿಲ್ಲ ಅಂತ, ನಮ್ಮ ವಿಡಿಯೋದಲ್ಲಿ ಹೇಳಿದ್ದೆ. ಯಾಕಂತಂದರೆ ನಾವು ನಿನ್ನೆ ನೈಟ್ ಇಡೀ ಕಾರ್ ಡ್ರೈವ್ ಮಾಡ್ತಿದ್ದದ್ದು, ಬೆಳಿಗ್ಗೆ ಕೂಡ ವಿಡಿಯೋ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದ್ದರಿಂದ ನಾನು ಮೊದಲೇ ಹೇಳಿದ್ದೆ CSK ವರ್ಸಸ್ ಪಂಜಾಬ್ ಮ್ಯಾಚ್ ಇದು ವಿಡಿಯೋವೇ ಬರುವುದಿಲ್ಲ ಅಂತ. ನಾಳೆ ಯಾವ ಮ್ಯಾಚ್ ಇರೋದು? ಐ ಥಿಂಕ್ GT ವರ್ಸಸ್ SRH ಮ್ಯಾಚ್ ಇರೋದಲ್ಲ. ನಾಳೆ ನೈಟ್ ವಿಡಿಯೋ ಬರೋದಿಲ್ಲ, ನಾಡಿದ್ದು ಬೆಳಿಗ್ಗೆ ವಿಡಿಯೋ ಬರ್ತದೆ. ಆ್ಯಂಡ್ ನಾಡಿದ್ದು RCB ವರ್ಸಸ್ CSK ಮ್ಯಾಚ್ ಬೆಂಗಳೂರಲ್ಲಿ ನಡೀತಾ ಇರೋದು. ಆಲ್ರೆಡಿ CSK ಎಲಿಮಿನೇಟ್ ಆಗಿದೆ, ಬಟ್ RCB ಇನ್ನೂ ಅಫಿಷಿಯಲಿ ಕ್ವಾಲಿಫೈ ಆಗಲಿಲ್ಲ. ಸೊ ಆ ಒಂದು ಮ್ಯಾಚಲ್ಲಿ RCB ಗೆದ್ದು ಕ್ವಾಲಿಫೈ ಆಗ್ತದ, ಅದು ಕಾದು ನೋಡುವ. ಬಟ್ GT ವರ್ಸಸ್ SRH ಮ್ಯಾಚ್ ನಾಳೆ ನೈಟ್ ವಿಡಿಯೋ ಬರೋದಿಲ್ಲ, ನಾಡಿದ್ದು ಬೆಳಿಗ್ಗೆ ವಿಡಿಯೋ ಬರ್ತದೆ. ಸೊ ನಾಳೆ ಮತ್ತೆ ನೈಟ್ ಬ್ರೋ ಕಾಯ್ತಾ ಇದ್ದೆ ಬ್ರೋ, ಎಲ್ಲಿ ಬ್ರೋ ವಿಡಿಯೋ ಅಂತೆಲ್ಲ ದಯವಿಟ್ಟು ಹೇಳಬೇಡಿ. ಆ್ಯಂಡ್ CSK ವರ್ಸಸ್ ಪಂಜಾಬ್ ಮ್ಯಾಚ್ ಇದು ಜಾಸ್ತಿಯಿಂದ ಮಾತಾಡಲಿಕ್ಕಿಲ್ಲ. CSK ಈ ಸಲದ ಇದು ಸೀಸನ್ ಬಿಟ್ಟಾಕೆ ಅವ್ರದ್ದು ಪ್ಲೇಯಿಂಗ್ 11 ಅದು ಯಾವ ಆ್ಯಂಗಲಲ್ಲಿ ಸಹ ಒಂದು ಸ್ಟ್ರಾಂಗ್ ಒಂದು T20 ಸೈಡ್ ಅಂತ ಅನ್ನಿಸ್ತಾ ಇರಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ದೆ 190 ಹೊಡೆದು ಕೂಡ ಎಕ್ಸ್ಪೆಕ್ಟ್ ನಾನು ಮಾಡಿದ್ದೆ ಓಕೆ ಪಂಜಾಬ್ ಚೇಸ್ ಮಾಡ್ಬೋದು ಅಂತ. ನೀರು ಕುಡ್ದಾಗೆ ಚೇಸ್ ಮಾಡಿದ್ರು ಪಂಜಾಬ್. ಕೊನೆಗೆ ಒಂಚೂರು ವಿಕೆಟ್ ಎಲ್ಲ ಹೋಯ್ತು ಲಾಸ್ಟ್ಗೆ. ಶ್ರೇಯಸ್ ಅಯ್ಯರ್ ಇವರೆಲ್ಲ ಸುಯಾಂಶ್ ಅಲ್ಲ ಅವರೆಲ್ಲ ಪಟಪಟ ಅಂತ ಔಟ್ ಆದಾಗ ಕೊನೆಗೆ ಏನೋ ಒಂದು ಚೂರು ಡಿಲೇ ಆಯ್ತು ಅಷ್ಟೇ ಜಯ. ಬಟ್ ಆರಾಮ್ಸೆ ವಿನ್ ಆದರು. ನಿಮಗೆ ನಿನ್ನೆದು ಮ್ಯಾಚ್ ಏನು ಅನಿಸಿತು ಅದನ್ನು ಬೇಕಾದ್ರೂ ಬರೀರಿ. ಇವತ್ತಿನ ಮ್ಯಾಚನ್ನು ಒಂದು ಏನು ಅನಿಸಿತು ಅದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.